ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಇನ್ನೆಷ್ಟು ಜೀವಗಳು ಬಲಿಯಾದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ. ಹೆದ್ದಾರಿಯಲ್ಲೇ ಜೀವಗಳ ಜೊತೆ ಚೆಲ್ಲಾಟ ನಡೆಯುತ್ತಿದೆಯೇ? ರಸ್ತೆ ಪಕ್ಕದ ಅಪಾಯಕಾರಿ ತೆಗ್ಗು, ತಡೆಗೋಡೆ ಇಲ್ಲ, ಎಚ್ಚರಿಕೆ ಫಲಕ ಇಲ್ಲ. ಇದರ ಹೊಣೆ ಯಾರು? ಹೌದು ವೀಕ್ಷಕರೇ, ಥಳಕಿ ಹಾಗೂ ಚಡಚಣ ಸಂಪರ್ಕಿಸುವ ಪ್ರಮುಖ ರಸ್ತೆಯ ಜೇವೂರು ಗ್ರಾಮದ ಕರ್ವಿಂಗ್ ಪ್ರದೇಶ ಇದೀಗ ಅಪಘಾತಗಳ ಸರಣಿಗೆ ಸಾಕ್ಷಿಯಾಗುತ್ತಿದೆ. ಕಳೆದ ಹಲವು ತಿಂಗಳಿಂದ ಜೆಜೆಎಂ ಕಾಮಗಾರಿಗಾಗಿ ರಸ್ತೆ ಪಕ್ಕದಲ್ಲಿ ಆಳವಾದ ತೆಗ್ಗು ತೋಡಿ ಹಾಗೆಯೇ ಬಿಟ್ಟಿರುವ ಆರೋಪ ಕೇಳಿ ಬಂದಿದೆ. ಇದೇ ನಿರ್ಲಕ್ಷ್ಯದಿಂದ ಅಮಾಯಕ ಜನರ ಜೀವಗಳು ಅಪಾಯಕ್ಕೆ ಸಿಲುಕುತ್ತಿವೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ನಾಗನಾಥಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಬ್ರಿಡ್ಜ ಗಾಡಿ ಇಲ್ಲಿ ಬಿದ್ದು ಒಂದು ವರ್ಷದಾಗ ಕಮ್ಮಿ ಇಲ್ಲ ಒಂದು ವರ್ಷ 10-15 ಹಣ ಬೀಳ್ತಾವ ಈ ಕಾರ್ನರ್ಕ. ಈ PWD ಅವ್ರು ಇದಕ್ಕೆ ಒಂದು ಏನೋ ಒಂದು ಸೂಕ್ಷ್ಮ ಒಂದು ಕಟ್ಟಡ ಮಾಡ್ಕೋಬೇಕು. ಇದಕ್ಕೆ ಸಿಗ್ನಲ್ ಅಲ್ಲ, ಕಾರ್ನರ್ ಜಾಸ್ತಿ ಅದ. 90% ಕಾರ್ನರ್ ಅದ. ಏನಾರ ಒಟ್ಟ ಅದಕ್ಕ ಯಾರಿಗೆ ಏನೋ ಜೀವಕ್ಕೆ ಹಾನಿ ಅಲ್ಲ ಮಾಡಿದ್ರ ಹಲವಾರು ವಾಹನಗಳು ಉರುಳಿವೆ, ಅನೇಕ ಜೀವಗಳು ಬಲಿಯಾಗಿವೆ. ಆದರೂ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ? ನಿನ್ನೆ ತಡರಾತ್ರಿಯೂ ಇದೇ ಸ್ಥಳದಲ್ಲಿ ಮತ್ತೊಂದು ಅಪಘಾತ ಸಂಭವಿಸಿದ್ದು 3 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ಗ್ರಾಮಸ್ಥರು ಸಮಯ ಪ್ರಜ್ಞೆ ಮೆರೆದು ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಪಾಯದ ಸ್ಥಳದಲ್ಲಿ ತಡೆಗೋಡೆ ಯಾಕಿಲ್ಲ? ಎಚ್ಚರಿಕೆ ಫಲಕ ಅಳವಡಿಸಲು ಇನ್ನೆಷ್ಟು ಅಪಘಾತಗಳು ಸಂಭವಿಸಬೇಕು? ಜನರ ಸುರಕ್ಷತೆಯ ಜವಾಬ್ದಾರಿ ಹೊತ್ತಿರುವ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿವೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿವೆ. ರಸ್ತೆ ಪಕ್ಕದ ತೆಗ್ಗು ಮುಚ್ಚದೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಅಧಿಕಾರಿಗಳು ಜನರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ನಾಗನಾಥಗೌಡ ಪಾಟೀಲ್ ಕಿಡಿಕಾರಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆಯೇ ಅಥವಾ ಮತ್ತಷ್ಟು ಜೀವಹಾನಿಗಾಗಿ ಕಾಯುತ್ತಾರೆಯೇ? ತಕ್ಷಣ ತಡೆಗೋಡೆ ನಿರ್ಮಾಣ, ಎಚ್ಚರಿಕೆ ಫಲಕ ಅಳವಡಿಕೆ ಹಾಗೂ ರಸ್ತೆ ಸುರಕ್ಷತಾ ಕಾಮಗಾರಿಗಳನ್ನು ಕೈಗೊಳ್ಳದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಸಂಘ ಎಚ್ಚರಿಕೆ ನೀಡಿದೆ. ಒಟ್ಟಾರೆ ಜೇವೂರು ಕರ್ವಿಂಗ್ ಪ್ರದೇಶ ಈಗ ಡೇಂಜರ್ ಝೋನ್ ಆಗಿ ಮಾರ್ಪಟ್ಟಿದ್ದು, ಮತ್ತೊಂದು ದುರಂತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ.